ಹಲೋ ನನ್ನ ಬಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. RVRK ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಕಟ್ಲೆಟ್ ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ತುಂಬ ಸುಲಭವಾಗಿ ಇದನ್ನು ಮಾಡ್ಕೋಬೋದು. ಇದು ತರಕಾರಿ ಕಟ್ಲೆಟು. ಇದಕ್ಕೆ ಆಲೂಗಡ್ಡೆ ಅಂತೂ ಬೇಕೇ ಬೇಕಾಗತ್ತೆ. ಸಾಯಂಕಾಲ ಟೀ ಕಾಫಿಯೊಟ್ಟಿಗೆ ಇದು ಸ್ನ್ಯಾಕಾಗಿ ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಅಥವಾ ಸಾಸೊಟ್ಟಿಗೆ ನಾವು ತಿನ್ಕೋಬೋದು. ಮಕ್ಕಳು ಕೂಡ ಇಷ್ಟಪಡ್ತಾರೆ. ಲಂಚ್ ಬಾಕ್ಸಿಗೂ ಹಾಕಿ ಕಳಿಸ್ಕೋಬೋದು. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಒಂದು 3 ಆಲೂಗಡ್ಡೆನ ನಾನು ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ 3 ಆಲೂಗಡ್ಡೆ ಬೆಂದಿದೆ. ಇದರ ಸಿಪ್ಪೆ ತೆಗೆದು ಈಗ ಮ್ಯಾಶ್ ಮಾಡ್ಕೊಳ್ಳೋಣ. ನೋಡಿ, ಆಲೂಗಡ್ಡೆ ಸಿಪ್ಪೆ ತೆಗೆದು ನಾನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಫೋರ್ಕಲ್ಲಿ ಬೇಕಾದ್ರೂ ನೀವು ಮ್ಯಾಶ್ ಮಾಡ್ಕೋಬೋದು, ಇಲ್ಲಾಂದರೆ ಮ್ಯಾಶರಲ್ಲೂ ಮಾಡ್ಕೋಬೋದು. ನಾನು ಫೋರ್ಕಲ್ಲಿ ಮಾಡ್ಕೊತಾ ಇದ್ದೀನಿ. ಇದಕ್ಕೀಗ ಕಟ್ ಮಾಡಿದ ತರಕಾರಿ, ಈರುಳ್ಳಿ ಎಲ್ಲ ಹಾಕ್ಕೋಬೇಕಾಗತ್ತೆ. ನಮ್ಮ ಹತ್ರ ಎಷ್ಟಿರುತ್ತೋ ಅಷ್ಟು ಹಾಕ್ಕೊಳ್ಳೋಣ. ಈಗ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ನಾನು ಒಂದು ಸಣ್ಣ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಒಂದು ಸಣ್ಣ ತುಂಡು ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಒಂದು 5 ಬೀನ್ಸು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಸೀಮೆ ಬದನೆಕಾಯಿ ಇತ್ತು, ಸೀಮೆ ಬದನೆಕಾಯಿ ಸಿಪ್ಪೆ ತೆಗೆದು ಒಂದು ಸಣ್ಣ ತುಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೋತಾ ಇದ್ದೀನಿ. ಒಂದು ಹಿಡಿಯಷ್ಟು ಕ್ಯಾಬೇಜ್ ತುಂಡನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಕಾಲಿಫ್ಲವರು ಒಂದು 3ರಿಂದ 4 ಹೂವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಒಂದು ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೆ, ಅದನ್ನ ಹಾಕ್ಕೋತಾ ಇದ್ದೀನಿ. ಒಂದು ಸಣ್ಣ ತುಂಡು ಬೀಟ್ರೂಟನ್ನು ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣದಾಗಿ, ಅದನ್ನು ಹಾಕ್ಕೋತಾ ಇದ್ದೀನಿ. 1.5 ಹಿಡಿಯಷ್ಟು ಬಟಾಣಿ ಹಾಕ್ಕೋತಾ ಇದ್ದೀನಿ. ಹಸಿ ಬಟಾಣಿ ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನು ಕೊತ್ತಂಬರಿ ಬೀಜದ ಪೌಡ್ರ್ ಹಾಕ್ಕೋತಾ ಇದ್ದೀನಿ. 1/4 ಸ್ಪೂನು ಜೀರಿಗೆ ಪೌಡ್ರ್ ಹಾಕ್ಕೋತಾ ಇದ್ದೀನಿ. 1/4 ಸ್ಪೂನು ಗರಂ ಮಸಾಲ ಪೌಡ್ರ್, ಒಂದು ಅರ್ಧ ಸ್ಪೂನಷ್ಟು ಒಣ ಮೆಣಸಿನ ಪುಡಿ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಹಸಿಮೆಣಸು ಹಾಕಿಲ್ಲ, ಅದರಿಂದ ಖಾರ ಪುಡಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನ್ ಬೇಕಾಗ್ಬೋದು ಉಪ್ಪು, ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನು ಹಾಕ್ಕೊತಾ ಇದ್ದೀನಿ. ಈಗ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಕೈಯಲ್ಲಿ ಕಲಿಸ್ಕೊಳ್ಳಿ. ಮಿಶ್ರಣ ಸ್ವಲ್ಪ ಉಂಡೆ ಮಾಡೋಷ್ಟು ಗಟ್ಟಿಯಾಗಿರಬೇಕು. ಏನೋ ಸ್ವಲ್ಪ ವೆಟ್ಟಾಯಿತು ಅಂತೇಳಿ ಅನಿಸಿದ್ರೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೋಬೋದು. ಮಿಶ್ರಣ ಸ್ವಲ್ಪ ನೀರಾದರೆ ಕಾರ್ನ್ಫ್ಲೋರ್ ಹಾಕಿ ಸರಿ ಮಾಡ್ಕೋಬೋದು, ಇಲ್ಲಾಂದರೆ ಬ್ರೆಡ್ ಪುಡಿಯನ್ನು ಹಾಕ್ಕೋಬೋದು. ಕಲಸಿ ನೋಡ್ಕೊಳ್ಳಿ ಒಂದು ಸಲ. ಉಂಡೆ ಮಾಡೋಕ್ಕೆ ಬರಲಿಲ್ಲ ಅಂದರೆ ಸ್ವಲ್ಪ ಹಿಟ್ಟು ಹಾಕ್ಕೋಬೇಕಾಗತ್ತೆ. ನೋಡಿ, ಎಲ್ಲ ಕಲಿಸ್ಕೊಂಡಿದ್ದೀನಿ ನಾನು. ಒಂಚೂರು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೋಬೇಕಾಗತ್ತೆ. ನಾನು ಮಿಶ್ರಣ ಸ್ವಲ್ಪ ಮೆದುವಾಗಿದೆ, ಹೀಗಾಗಿ ಒಂಚೂರು ಕಾರ್ನ್ಫ್ಲೋರ್ ಹಾಕಿ ಕಲಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು 4 ಚಮಚದಷ್ಟು ಕಾರ್ನ್ಫ್ಲೋರು ಹಾಕ್ಕೋತಾ ಇದ್ದೀನಿ. ಎಲ್ಲ ಮಿಕ್ಸ್ ಆಗೋ ಥರ ಕಲಿಸ್ಕೊಳ್ಳೋಣ. ಒಂದು 4 ಸ್ಪೂನಷ್ಟು ಮೈದಾ ತೊಗೊಂಡಿದ್ದೀನಿ. ಒಂಚೂರು ಉಪ್ಪು ಹಾಕ್ಕೋತಾ ಇದ್ದೀನಿ ಅದಕ್ಕೆ. ನೋಡಿ, ಈ ಥರ ನೀರಾಕಿ ಕಲಿಸ್ಕೊಳ್ಳಿ. ಕಟ್ಲೆಟನ್ನು ಮುಳುಗಿಸಿ ತೆಗಿಯೋಕ್ಕೆ ನೋಡಿ ಕಾರ್ನ್ಫ್ಲೋರ್ ಹಾಕಿ ಕಲಿಸ್ಕೊಂಡಿದ್ದೀನಿ. ಈಗ ನಾವು ಒಂದೊಂದೇ ಉಂಡೆ ಮಾಡ್ಕೊಳ್ಳೋಣ. ಇದರಿಂದ ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಉಂಡೆ ಮಾಡ್ಕೋಬೋದು. ಈ ಥರ ರೌಂಡಾಗಿ ಮಾಡ್ಕೋಬೋದು, ಸ್ಕ್ವೇರಾಗಿ ಮಾಡ್ಕೋಬೋದು, ಟ್ರಯಾಂಗಲ್ ಆಗಿ ಮಾಡ್ಕೋಬೋದು. ನಾನು ಎಲ್ಲ ಕಟ್ಲೆಟ್ಸ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು 10 ಕಟ್ಲೆಟ್ ಆಗಿದೆ ನನಗೆ. ಹಾಗೆಯೇ ಇಲ್ಲಿ ಬ್ರೆಡ್ ಕ್ರಮ್ಸನ್ನು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇಲ್ಲಿ ಮೈದಾ ಸ್ಲರಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾವು ಒಂದೊಂದೇ ಕಟ್ಲೆಟನ್ನು ಈ ಥರ ಮೈದಾ ಸ್ಲರಿಯಲ್ಲಿ ಅದ್ಕೊಂಡು ಈಗ ಇದಕ್ಕೆ ಬ್ರೆಡ್ ಕೋಟಿಂಗ್ ಮಾಡ್ಕೊಳ್ಳೋಣ. ಕಟ್ಲೆಟ್ ಮಾಡುವಾಗ ಈ ಥರ ಒಟ್ಟಿಗೆ ಹಸಿ ತರಕಾರಿಗಳನ್ನು ಹಾಕ್ಕೊಂಡು ಈ ಥರ ವಡೆ ಥರ ಮಾಡ್ಕೊಳ್ಳೋ ಬದಲು ತರಕಾರಿಗಳನ್ನು ಈರುಳ್ಳಿಯೊಟ್ಟಿಗೆ ಸ್ವಲ್ಪ ಎಣ್ಣೆಯಲ್ಲಿ ಡ್ರೈ ರೋಸ್ಟ್ ಕೂಡ ಮಾಡ್ಕೋಬೋದು.
ಈ ಥರ ಡ್ರೈ ರೋಸ್ಟ್ ಮಾಡಿಕೊಂಡು ಪಲ್ಯ ಥರ ಮಾಡ್ಕೊಳ್ಳೋದ್ರಿಂದ ತರಕಾರಿಗಳಲ್ಲಿರೋ ನೀರಿನಂಶ ಹೆಚ್ಚಿನ ಅಂಶ ಹೋಗಿಬಿಟ್ಟು ನಮಗೆ ಕಟ್ಲೆಟ್ ಬೇಯಿಸ್ಕೊಳ್ಳುವಾಗ ಬೇಗನೂ ಬೇಯುತ್ತೆ, ಟೈಮ್ ಉಳಿತಾಯ ಆಗುತ್ತೆ, ಮತ್ತು ಒಳ್ಳೆ ರೋಸ್ಟ್ ಕೂಡ ಆಗುತ್ತೆ. ಒಳಗೆ ಪಲ್ಯ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಬಟ್ ಅವಸರ ಆದರೆ ಈ ಥರ ಹಸಿಯಾಗಿ ತರಕಾರಿಗಳನ್ನು ಹಾಕ್ಕೊಂಡು ಕೂಡ ನೀವು ಮಾಡ್ಕೋಬೋದು. ನಾನಿಲ್ಲಿ ಕಟ್ಲೆಟ್ ಮಿಶ್ರಣ ಸ್ವಲ್ಪ ನೀರಾಗಿದ್ದರಿಂದ ಕಾರ್ನ್ಫ್ಲವರ್ ಹಾಕಿದ್ದೀನಿ. ಕಾರ್ನ್ಫ್ಲವರ್ ಬದಲಿಗೆ ನೀವು ಸ್ವಲ್ಪ ಮೀಡಿಯಮ್ ಅವಲಕ್ಕಿನ ನೀರಲ್ಲಿ ನೆನೆಸ್ಬಿಟ್ಟು ಅದನ್ನು ಕೂಡ ಹಾಕ್ಕೋಬೋದು. ಇಲ್ಲಾಂದರೆ ಬ್ರೆಡ್ ಕ್ರಮ್ಸ್ ಕೂಡ ಹಾಕ್ಕೋಬೋದು. ಇದೇ ಥರ ಎಲ್ಲ ಕಟ್ಲೆಟ್ಸನ್ನು ಮಾಡ್ಕೊಂಬಿಡಿ. ನೋಡಿ, ನಾನೆಲ್ಲನೂ ಬ್ರೆಡ್ ಕ್ರಮ್ಸಲ್ಲಿ ಅದೇ ತೆಗೆದಿಟ್ಕೊಂಡಿದ್ದೀನಿ. ಇದನ್ನೀಗ ಒಂದು 15 ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಡೋಣ. ನೋಡಿ, ಈ ಥರ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳಿ. ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಅಂದರೆ ಕಟ್ಲೆಟನ್ನ ಶಾಲೋ ಫ್ರೈ ಮಾಡಬೇಕು, ಅಷ್ಟು ಲೆವೆಲಿಗೆ ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಇಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನಾನೊಂದು 15 ನಿಮಿಷ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಈಗ ಇದನ್ನು ತೆಗೆದು ಪ್ಯಾನಿಗೆ ಹಾಕ್ಕೊಳ್ಳೋಣ. ಈಗ ಇದು ಮೂರನ್ನು ಕೂಡ ಇಟ್ಕೊತಾ ಇದ್ದೇನೆ. ಈಗ ಕಟ್ಲೆಟ್ಗಳನ್ನು ತಿರುಗಿಸಾಕೊಳ್ಳೋಣ. ಅಡಿಯಲ್ಲಿ ಬೆಂದಿದ್ದ ನೋಡಿಕೊಂಡು ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಳ್ಳಿದ್ನ. ಈಗ ಕಟ್ಲೆಟ್ಸ್ ಎಲ್ಲ ಬೆಂದಿದೆ, ತೆಕ್ಕೊಳ್ಳೋಣ ಒಂದೊಂದು. ಅದೆಲ್ಲನೂ ತೆಗಿತಾ ಇದ್ದೀನಿ ನಾನು. ಇವು ಬೆಂದಿದೆ, ತೆಕ್ಕೊಂಬಿಡೋಣ. ನೋಡಿ, ಎಲ್ಲ ಕಟ್ಲೆಟ್ಸು ತೆಗೆದಿಟ್ಕೊಂಡಿದ್ದೀನಿ ನಾನು. ಕಟ್ಲೆಟ್ಗಳನ್ನು ಯಾವ ಥರ ಬೇಕಾದರೂ ನಾವು ಅರೇಂಜ್ಮೆಂಟ್ ಮಾಡ್ಕೋಬೋದು. ಶೇಪ್ ಕೂಡ ಅಷ್ಟೇ, ರೌಂಡು, ಸ್ಕ್ವೇರು, ಟ್ರಯಾಂಗಲು, ಪ್ರಿಸ್ಮು, ಯಾವ ಥರ ಬೇಕಾದರೂ ನಾವು ನಮ್ಮ ಇಚ್ಛೆ ಪ್ರಕಾರ ಮಾಡ್ಕೋಬೋದು. ನಾನು ಈ ಥರ ಪ್ರೆಸೆಂಟ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.